ಬೆಂಗಳೂರು ರಾಜ್ಯದ ರಾಜಧಾನಿ ಬೆಂಗಳೂರು ಈ ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರಲ್ಲ ಆ ಮೂಲ ಸ್ವರೂಪವನ್ನು ಮರೆತು ಎಷ್ಟರ ಮಟ್ಟಿಗೆ ಹರಡಿದೆ ಅಂತಂತಂದರೆ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ. ಈಗ ಬೇರೆ ಬೇರೆ ನಗರಗಳನ್ನು ಅಭಿವೃದ್ಧಿಪಡಿಸಿ ಈ ಬೆಂಗಳೂರು ಬೆಳೆಯುವಂಥ ವೇಗ ಇದೆಯಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಆದರೆ ಇನ್ನು ಕೆಲವರು ಇಲ್ಲ, ಬೆಂಗಳೂರನ್ನು ಇನ್ನೂ ಕೂಡ ವಿಸ್ತರಿಸಬೇಕು, ಇನ್ನೂ ಕೂಡ ಹಿಗ್ಗಿಸಬೇಕು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು, ಬೆಂಗಳೂರನ್ನು ನಾವು ರಾಮನಗರ ತನಕ ತಗೊಂಡು ಹೋಗಿ ಅದನ್ನು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸು ಡಿ ಕೆ ಶಿವಕುಮಾರ್ ಅವರದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ತಮ್ಮ ಹಿಂಡು ದಂಡಿನ ಜೊತೆಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ನಾವು ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಅಂದರೆ ಇದರಲ್ಲಿ ನಾಯಕರುಗಳಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಡಿ ಕೆ ಸುರೇಶ್ ಅವರಿದ್ದಾರೆ, ಬೇರೆ ಬೇರೆ ಶಾಸಕರುಗಳಿದ್ದಾರೆ, ರಾಮನಗರದ ಶಾಸಕರು ಕೂಡ ಸೇರಿದಂಗೆ ಎಲ್ಲರೂ ಹೋಗಿ ಮನವಿ ಪತ್ರ ಸಲ್ಲಿಸ್ತಿರೋದನ್ನು ನಾವು ನೋಡಿದ್ದೀವಿ. ಯಾವ ಕಾರಣದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಇಷ್ಟಕ್ಕೂ ಮನವಿ ಪತ್ರ ಸಲ್ಲಿಸಿ ಆದ ಮೇಲೆ ಬಂದು ಡಿ ಕೆ ಶಿವಕುಮಾರ್ ಏನು ಮಾತಾಡಿದ್ರು ಬನ್ನಿ ನೋಡೋಣ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ನಮ್ಮದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನು ಬದಲಾವಣೆಯನ್ನು ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತಾಯಿತು, ಬೆಂಗಳೂರು ನಗರ ಜಿಲ್ಲೆ ಅಂತಾಯಿತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೇ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ. ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ನ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಇದು ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಮಾತು. ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಕನಸುಗಳಿದೆ, ಕನವರಿಕೆಗಳಿದೆ, ಬೆಂಗಳೂರನ್ನು ಹಿಗ್ಗಿಸ್ತೀನಿ ಅಂತ ಹೊರಟಿದ್ದಾರೆ. ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತುಗಳನ್ನು ಒಂದಷ್ಟು ಗಮನ ಇಟ್ಟು ನಾವು ಆಲಿಸಬೇಕು. ಅವ್ರು ಹೇಳಿದ್ದೇನು ಅಂತಂದರೆ, ಕನಕಪುರದ ಭಾಗದ ರೈತರು ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಯನ್ನು ಮಾರಾಟ ಮಾಡಬೇಡಿ, ಇದಕ್ಕೆ ಬಂಗಾರದ ಬೆಲೆ ಬರುತ್ತೆ ಅಂತ ಘೋಷಣೆ ಮಾಡಿ ಆದಮೇಲೆ ಬಂದಂಥ ಚುನಾವಣೆ ಇದೆಯಲ್ಲ, ಚುನಾವಣೆಯಲ್ಲಿ ಕನಕಪುರದ ಜನ ಎಷ್ಟರ ಮಟ್ಟಿಗೆ ಮತ ಹಾಕಿದ್ರು ಅದನ್ನು ನೀವು ನೋಡಿದ್ದೀವಿ. ಆದರೆ ಡಿ ಕೆ ಶಿವಕುಮಾರ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ನೋಡಿ, ಬೆಂಗಳೂರು ದಕ್ಷಿಣವನ್ನು ಮಾಡ್ತೀನಿ, ಬೆಂಗಳೂರು ದಕ್ಷಿಣವನ್ನು ನಾನು ರಾಮನಗರ ತನಕ ಹಿಗ್ಗಿಸ್ತೀನಿ ಅಂತ ಹೊರಟಿರುವಂಥದ್ದು. ಇದರ ಹಿಂದಿನ ಉದ್ದೇಶ ಏನು, ಬೆಂಗಳೂರಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಇದು ಒಂದು ಲೆಕ್ಕದಲ್ಲಿ JDS ನಾಯಕರಿಗೆ ಮತ್ತು BJP ನಾಯಕರಿಗೆ ಇನ್ನೊಂದು ಅಸ್ತ್ರವನ್ನು ಕೊಟ್ಟಂಗಾಗಿದೆ. ಕುಮಾರಸ್ವಾಮಿಯವರು ದೆಹಲಿನಲ್ಲಿ ಇದರ ಬಗ್ಗೆ ಮಾತಾಡಿದ್ದಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ ಸ್ವಾಮಿ, ಇವರು ಮಾಡೋದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಅದೇನೋ ಭೂಮಿ ಬೆಲೆ ಅಷ್ಟು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಏನಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಕೂಡ ಒಂದ್ಸರಿ ನೋಡೋಣ ಬನ್ನಿ. ಉಪಮುಖ್ಯಮಂತ್ರಿಗಳು ಮತ್ತು ರಾಮನಗರದ ಶಾಸಕರು, ರಾಮನಗರದ ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ. ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದೇನೆ. ಇವತ್ತು ಬೆಂಗಳೂರು ನಾವೆಲ್ಲ ಬೆಂಗಳೂರಿನ ವಂಶಸ್ಥರು, ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ. ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ, ಎಂಥದ್ದು ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ, ಅದೆಲ್ಲ ನೀವು ತುಂಬಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಅದರಿಂದ ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ. ನಾನು ಬೆಂಗಳೂರಿಗೆ ಈ 4 ತಾಲೂಕುಗಳನ್ನ ಸೇರಿಸ್ತಕ್ಕಂಥವ್ರ ಮುಖಾಂತರ ನಿಮಗೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿಯೋ ಥರ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ, ಯಾರು ಒಂದು ಇಂಚು ಭೂಮಿ ಮಾರಬೇಡಿ ಅಂತ ಕೇಳಿದ್ದೇನೆ. ಇನ್ನು BJP ನಾಯಕರಿಗೂ ಕೂಡ ಇದೇ ಅಸ್ತ್ರ. ಅಶ್ವತ್ಥ ನಾರಾಯಣ್ ಮಾತಾಡಿದ್ದಾರೆ. ಅಶ್ವತ್ಥ ನಾರಾಯಣ್ ರಾಮನಗರದ ಹೆಸರನ್ನು ಹೇಗೆ ಬದಲಾಯಿಸ್ತೀರಿ ಅಂತ ಕೇಳಿದ್ದಾರೆ. ಅದಕ್ಕೊಂದು ಹಿನ್ನೆಲೆ ಇದೆ, ಇತಿಹಾಸ ಇದೆ, ಅಲ್ಲೊಂದು ನಂಬಿಕೆ ಇದೆ. ರಾಮನ ಹೆಸರಿದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ನೀವು ರಾಮನಗರವನ್ನು ಬದಲಾಯಿಸ್ತಾ ಇದ್ದೀರಿ ಅನ್ನುವಂಥದ್ದು BJP ನಾಯಕರ ಆರೋಪ.
ಹಾಗಾದರೆ ಅಶ್ವಥ್ ನಾರಾಯಣ ಹೇಳಿರುವಂಥ ಮಾತುಗಳು ಇಲ್ಲಿವೆ ನೋಡಿ. ಏನು ಕಾರಣಗಳು ಕೊಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ. ಇವತ್ತು ರಾಮನಗರ ಅಂತ ನಾಮಕರಣ ಕೆಂಗಲ್ ಹನುಮಂತಯ್ಯನವರ ಒಂದು ಅವಧಿಯಲ್ಲಿ ಶಂಷಾರಾಬಾದ್ ಅನ್ನುವಂಥ ಹೆಸರಿತ್ತು. ಅದರಿಂದ ರಾಮನಗರ ಅಂತ ನಾಮಕರಣ ಆಗಿ ಇಲ್ಲಿ ರಾಮ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣನೂ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೇಳಿದ ಮೇಲೆ ಒಂದಷ್ಟು ಪ್ರಶ್ನೆಗಳು ನಮಗೆ ನಿಮಗೆ ಅತ್ಯಂತ ಸಹಜವಾಗಿ ಬಂದಿರುತ್ತೆ. ಯಾಕಂದರೆ ನೀವು ಬೆಂಗಳೂರಿನಲ್ಲಿ ಬದುಕ್ತಾ ಇದ್ದೀವಿ, ಇನ್ನು ಬೇರೆ ಜನಗಳಿಗೂ ಕೂಡ ಬೆಂಗಳೂರಿನ ಬಗ್ಗೆ ಗೊತ್ತಿದೆ. ಯಾಕಂದರೆ ಬೆಂಗಳೂರಿಗೆ ಬಂದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರುವಂಥವ್ರು ನಲಿಗಿರೋದನ್ನು ನಾವು ಕಂಡಿದ್ದೀವಿ. ಬೆಂಗಳೂರು ಹೆಂಗಿದೆ ಸ್ವಾಮಿ, ಹೆಂಗಾಗಿದೆ ಬೆಂಗಳೂರು? ಕಸ ತೆಗೆಯೋ ಯೋಗ್ಯತೆ ಇಲ್ಲ ನಮಗೆ. ಕಸ ಎಲ್ಲಿ ಹಾಕಬೇಕು ಅಂತ ಜಾಗ ಹುಡುಕ್ತಾ ಇದ್ದೀವಿ. ಇರುವಂಥ ಕಸವನ್ನು ಸಂಸ್ಕರಿಸಿ ಅದನ್ನು ಗೊಬ್ಬರ ಮಾಡುವಂಥ ಯೋಗ್ಯತೆ ಇಲ್ಲ. ಕುಡಿಯೋಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ಬೆಂಗಳೂರಿನ ಕೆರೆಕಟ್ಟೆಗಳನ್ನು ನುಂಗಿ ನೀರು ಕುಡಿದಿರುವಂಥ ಮಹಾನುಭಾವರು ನಾವು. ಬೆಂಗಳೂರು ಹಿಗ್ಗಿದೆ ಹಿಗ್ಗಿದೆ ಹಿಗ್ಗಿದೆ, ಆದರೆ ಜೀವನ ಮಟ್ಟ ಇದೆಯಲ್ಲ ಅಷ್ಟೇ ಕುಗ್ಗಿದೆ. ಇಂಥ ಸಂದರ್ಭದಲ್ಲಿ ಇರುವಂಥ ವಾರ್ಡ್ಗಳನ್ನೇ ನೆಟ್ಟು ನೋಡ್ಕೊಳಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರನ್ನ ಹಿಗ್ಗಿಸ್ತೀರ ನೀವು? ಯಾವ ಕಾರಣದಿಂದ ಹಿಗ್ಗಿಸ್ತೀರಿ? ನಿಮ್ಮ ಉದ್ದೇಶ ಭಾಳ ದೊಡ್ಡದಿರ್ಬೋದು. ನಾವು ಡೆಲ್ಲಿ ನೋಡಲ್ವಾ, ನಾವು ಮುಂಬೈ ನೋಡಲ್ವಾ, ನಾವು ಕೋಲ್ಕತ್ತಾ ನೋಡಲ್ವಾ ಅನ್ನುವಂಥ ಪ್ರಶ್ನೆ ನೀವು ಹಾಕ್ಬೋದು. ಆದರೆ ನಿಜಕ್ಕೂ ಅದನ್ನು ಮೇಂಟೈನ್ ಮಾಡುವಂಥ ಕೆಪಾಸಿಟಿ ನಮಗಿದೆಯಾ? ಇದರಿಂದ ಆಗುವಂಥ ಉಪಯೋಗಗಳೇನು ಅಂತಂತಂದರೆ, ಒಂದಷ್ಟು ಭೂಮಿಯ ಬೆಲೆ ಜಾಸ್ತಿ ಆಗಬಹುದು, ಅದರ ರೇಟ್ ಈಗಲೇ ಯದ್ವಾ ಏರಿದೆ, ಇನ್ನಷ್ಟು ಜಾಸ್ತಿ ಆಗಬಹುದು. ಜೊತೆಗೆ ಈ ಬೆಂಗಳೂರಿನ ಹೆಸರಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದಷ್ಟು ನಾವು ಬಂಡವಾಳವನ್ನು ತರ್ತೀವಿ, ಬೆಳೆಸ್ತೀವಿ. ಅಂದರೆ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡಿದರೆ ಮಾತ್ರ ಬೆಳೆಯುತ್ತಾ? ರಾಮನಗರಕ್ಕೆ ನೀವೇನಾದರೂ ಎಫರ್ಟ್ ಹಾಕಿದ್ರೆ ರಾಮನಗರವನ್ನು ಬೆಳೆಸಲಿಕ್ಕೆ ಸಾಧ್ಯನೇ ಇಲ್ವಾ? ಹಾಗಾದರೆ ಹೆಸರು ಬದಲಾಯಿಸಿದರೆ ಮಾತ್ರ ಎಲ್ಲವೂ ಕೂಡ ಬದಲಾಗುತ್ತಾ? ಇದಿನ್ನೂ ಆರಂಭ ಮಾತ್ರ, ಪ್ರಸ್ತಾವನೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಇನ್ನೂ ಕೂಡ ನೋಡಿಲ್ಲ ಅವರೇನು ಕೊಟ್ಟರು ಮನವಿನ, ಅದನ್ನು ನೋಡಿ ಆಮೇಲೆ ಪ್ರತಿಕ್ರಿಯೆ ನಾನು ಕೊಡ್ತೀನಿ, ಜೊತೆಗೆ ಅದ್ರ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ ಅಂತ. ಬೆಂಗಳೂರನ್ನ ಬೆಳೆಸೋದು ಮುಖ್ಯ ಅಲ್ಲ, ಬೆಂಗಳೂರನ್ನ ಉಳಿಸೋದು ಮುಖ್ಯ. ಇದನ್ನು ಆರಂಭ ಮಾತ್ರ. ಇದನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣಿಗಳು ಏನು ಮಾಡ್ತಾರೆ ನೋಡೋಣ.